ಜೈ ಭೀಮ್ ಜೈ ಪ್ಯಾಲೆಸ್ತಾನಿ ಪರ ಈಗ ಅಕ್ಬರುದ್ದೀನ್ ಓವೈಸಿ ಅವರು ತಮ್ಮ ಪ್ರಮಾಣ ವಚನದಲ್ಲಿ ಅಕ್ಬರುದ್ದೀನ್ ಓವೈಸಿನೋ ಎಂಥದ್ದು ಅವನ ಹೆಸರು? ಅಕ್ಬರುದ್ದೀನ್ ಓವೈಸಿ, ಅಸಾದುದ್ದೀನ್ ಓವೈಸಿ ಅವನ ತಮ್ಮ ಅಕ್ಬರುದ್ದೀನ್ ಓವೈಸಿ. ಸನ್ಮಾನ್ಯ ಓವೈಸಿ ಅವರು ಜೈ ಭೀಮ್ ಜೈ ಪ್ಯಾಲೆಸ್ತೈನ್ ಅಂತ ಘೋಷಣೆಗೆ ಹೋಗಿದ್ದಾರೆ. ಆ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಕ್ಕೆ ಅಪಮಾನ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತವನ್ನು ಬಲಗೊಳಿಸೋದಕ್ಕೆ ಸಂವಿಧಾನ ಕೊಟ್ಟಿದ್ದರು. ಪ್ಯಾಲೆಸ್ತೈನ್ ಪರವಾಗಿ ನಿಂತ್ಕೊಳ್ಳೋದಕ್ಕಲ್ಲ ಸಂವಿಧಾನ ಕೊಟ್ಟಿದ್ದು. ಆದರೆ ಎಲ್ಲೋಗುತ್ತೆ ಬ್ಲಡ್ಡು? ಈ ಓವೈಸಿ ಪೂರ್ವಿಕರು, ಅವನ ತಾತ ಮುತ್ತಾತ ಎಲ್ಲ ರಜಾಕಾರ್ ಮೂಮೆಂಟಲ್ಲಿದ್ದವರು. ರಜಾಕಾರ್ ಮೂಮೆಂಟಲ್ಲಿದ್ದು ಜೈ ಪಾಕಿಸ್ತಾನ್ ಅಂತ ಕೂಗಿದವರು. ರಜಾಕಾರ್ ಮೂಮೆಂಟಲ್ಲಿದ್ದು ಇಸ್ಲಾಂ ರಾಷ್ಟ್ರ ಸ್ಥಾಪನೆ ಆಗಬೇಕು ಅಂತ ಇಲ್ಲಿ ಹೋರಾಟ ಮಾಡಿದವರು. ಅದೇ ಬ್ಲಡ್ಡು ಈಗ ಪ್ಯಾಲೆಸ್ತೈನ್ ಅಂತ ಕೂಗಿಸಿದೆ. ಇಂಥವ್ರ ಸಂಸತ್ ಸದಸ್ಯತ್ವವನ್ನು ವಜಾ ಮಾಡಬೇಕು. ಬರೀ ಅವ್ರ ಘೋಷಣೆ ತೆಗೆದುಹಾಕಿದ್ರೆ ಸಾಗಲ್ದು, ಸಂಸತ್ ಸದಸ್ಯತ್ವವನ್ನೇ ವಜಾ ಮಾಡಬೇಕು. ಹೊರಗೆ ಈ ಥರ ಇರಬೇಕಾದ್ರೆ ಇನ್ನು ಒಳಗೆ ಇನ್ನೆಂಗೆ ಇರ್ಬೋದು ಯೋಚನೆ ಮಾಡಿ. ಒಳಗೆ ಇನ್ನೆಷ್ಟು ದೇಶ ವಿರೋಧಿ ಭಾವನೆ ಇರ್ಬೋದು ಅಂತ ಆಲೋಚನೆ ಮಾಡಿ. ನೀವು ನೋಡಿದಿರಲ್ಲ ಜಮೀರ್ ಅಹಮದ್ ಅವ್ರ ಫರ್ಮಾನು, ಯಾವ ಕಾನೂನು ಇಲ್ಲ, ನಮ್ಮ ಓಟಿಂದ ಗೆದ್ದಿದೀಯಾ, ನಮ್ಮ ಓಟಿಂದ ಗೆದ್ದಿದೀಯಾ, ನಮ್ಮ ಓಟಿಂದ ಗೆದ್ದಿದೀಯಾ, ಫಾರೆಸ್ಟ್ ಇದ್ರೂ ಕೊಡಬೇಕು, ದೇವಸ್ಥಾನದ ಜಾಗ ಇದ್ರೂ ಕೊಡಬೇಕು, ಅಪ್ಪನ ನಮ್ಮ ಫಾದರ್ ಮನೆ ಪ್ರಾಪರ್ಟಿ ಆದರೂ ಇವ್ರಿಗೆ ಬಿಟ್ಟು ಕೊಡಬೇಕು ಅನ್ನುವ ಮಾನಸಿಕತೆ ಇದೆಯಲ್ಲ. ಅಂದರೆ ಕಾಂಗ್ರೆಸ್ ಬರೀ 1000 ಓಟಲ್ಲೇ ಗೆದ್ದಿರೋದಾ? ಕಾಂಗ್ರೆಸ್ನವ್ರು 9 ಜನ ಗೆದ್ದವರಲ್ಲ. ಹಿಂದೂಗಳು ಓಟು ಯಾರೂ ಹಾಕಿ ಇಲ್ವಾ? ಹಿಂದೂಗಳಿಗೆ ಓಟು ಅವ್ರು ಹೇಳಿ, ನಮಗೆ ಹಿಂದೂಗಳು ಓಟ್ ಬೇಡ, ನಮಗೆ ಓಟ್ ಜಿಹಾದಿಗಳ ಓಟ್ ಮಾತ್ರ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸರ್.